ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು MS ವರ್ಡ್ನಲ್ಲಿ ಇರುವಂಥ ಟೇಬಲ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ನಾನು ಟೇಬಲನ್ನು ಇನ್ಸರ್ಟ್ ಮೆನುಗೆ ಹೋಗಿ ಟೇಬಲನ್ನು ಚೂಸ್ ಮಾಡ್ತೀನಿ. ಸೊ ಇಲ್ಲಿ 10/8 ಇರುತ್ತೆ. ಸೊ ನಿಮ್ಗೆ ಇಷ್ಟೇ ಸಾಕು ಅಂತ ಇದ್ರೆ ಇದನ್ನು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಕಂಟೆಂಟನ್ನು ಆ್ಯಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏನಾದ್ರೂ ಆ್ಯಡ್ ಮಾಡ್ಬೋದು. ಸೊ ನನಗೆ ಇಲ್ಲಿರೋ ಟೇಬಲ್ಸ್ ಬೇಡ, ನನಗೆ ಎಷ್ಟು ಬೇಕೋ ಅಷ್ಟು ಟೇಬಲ್ಸನ್ನು ಮಾತ್ರ ತೊಗೊತೀನಿ ಅಂತ ಇದ್ದರೆ ಇನ್ಸರ್ಟಲ್ಲಿ ಹೋಗಿ ಟೇಬಲ್ಸಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಬರುತ್ತೆ. ಇನ್ಸರ್ಟ್ ಟೇಬಲಲ್ಲಿ ನಂಬರ್ ಆಫ್ ಕಾಲಮ್ಸನ್ನು ನೀವು ಎಷ್ಟು ಬೇಕು ಅಷ್ಟನ್ನು ತೊಗೋಬೇಕಾಗುತ್ತೆ. ನಿಮಗೆ ಎಷ್ಟು ಕಾಲಮ್ಸ್ ಬೇಕು ಅಷ್ಟು ಕಾಲಮ್ಸನ್ನು ತೊಗೊಂಡು ನಿಮಗೆ ಎಷ್ಟು ರೋಸ್ ಬೇಕು ಅಷ್ಟು ರೋಸನ್ನು ನೀವು ಇಲ್ಲಿ ತೊಗೋಬೋದಾಗುತ್ತೆ. ಸೊ ಇಲ್ಲಿ ಫಿಕ್ಸ್ಡ್ ವಿಡ್ತ್ ಕಾಲಮ್ ವಿಡ್ತ್ ಅಂತ ಇದೆಯಲ್ಲ, ಇದು ಸೆಲೆಕ್ಟ್ ಆಗಿರಬೇಕು. ಇದೆರಡು ಸೆಲೆಕ್ಟ್ ಆಗಿದ್ರೆ ಬೇರೆ ರೀತಿ ಬರುತ್ತೆ. ಸೊ ಇದೇ ಫಿಕ್ಸ್ಡ್ ಕಾಲಮ್ ವಿಡ್ತ್ ಅಂತ ಇರುತ್ತಲ್ಲ, ಇದನ್ನು ನೀವು ತೊಗೋಬೇಕಾಗುತ್ತೆ. ನೋಡಿ, ಇವಾಗ ನಿಮಗೆ ಬೇಕಾದಷ್ಟು ಒಂದಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದಿದ್ರೆ ಕೀಬೋರ್ಡ್ನಲ್ಲಿರುತ್ತೆ ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ಆ್ಯಡ್ ಮಾಡ್ಬೋದು. ಸೊ ಹಾಗೆ ನಿಮ್ಗೆ ಇಲ್ಲಿ ಕಾಲಮ್ ಒಂದು ಆ್ಯಡ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಬಟನ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಹೋಗಿ ರೈಟಲ್ಲಿ ಅಥವಾ ಲೆಫ್ಟಲ್ಲಿ ಕಾಲಮ್ ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೆಕ್ಸ್ಟು ಇನ್ಸರ್ಟಲ್ಲಿ ಟೇಬಲಲ್ಲಿ ನೋಡಿ ಡ್ರಾ ಟೇಬಲ್ ಅಂತ ಇದೆ. ಡ್ರಾ ಟೇಬಲ್ ಅಂದರೆ ಮತ್ತೆ ನೀವು ಟೇಬಲನ್ನು ಹಾಕೋಬೋದು ಎಕ್ಸ್ಟ್ರಾ. ಸೊ ಇಲ್ಲಿ ನಾನು ಒಂದು ಟೇಬಲನ್ನು ಸೆಲೆಕ್ಟ್ ಮಾಡಿ ನೋಡಿ ಡ್ರಾ ಟೇಬಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಕಲರನ್ನು ತೊಗೊಂಡಿದ್ದೀನಿ, ಹಾಗಾಗಿ ಕಲರ್ ಬರ್ತಾ ಇದೆ. ನಿಮ್ಗೆ ಯಾವ ಥರ ಬೇಕು, ಕಲರ್ ಬೇಕಿದ್ರೆ ಕಲರ್ ತೊಗೋಬೋದು, ಕಲರ್ ಬೇಡ ಅಂತಿದ್ರೆ ಹಾಗೆ ನೀವು ತೊಗೋಬೋದು. ಇದು ಡ್ರಾ ಟೇಬಲ್. ಅದೇ ರೀತಿಯಾಗಿ ಇನ್ಸರ್ಟಲ್ಲಿ ಇವಾಗ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂತ ಇದು ಬ್ಲರ್ ಆಗಿದೆ. ಸೊ ಇದು ಬ್ಲರ್ ಆಗಿದೆ, ಇದನ್ನು ಓಪನ್ ಮಾಡಬೇಕಾದ್ರೆ ನಾನು ಅದ್ರ ಬಗ್ಗೆ ಒಂದೊಂದು ಕಂಟೆಂಟನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಒಂದು ನಾನು ಕಂಟೆಂಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಟೇಬಲನ್ನು ನಾನು ತೊಗೊಂಡಿದ್ದೀನಿ. ಈ ಒಂದು ಕಂಟೆಂಟನ್ನು ಚೂಸ್ ಮಾಡ್ಕೊತೀನಿ, ಟೇಬಲನ್ನು ತೊಗೊತಾ ಇದ್ದೀನಿ. ಇಲ್ಲಿ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂತ ಇದೆ, ಇದನ್ನು ತೊಗೊತೀನಿ. ಸೊ ಇಲ್ಲಿ ನಂದು ಎಷ್ಟು 1 2 3 4 5. ಸೊ 5 ರೋ ಇದೆ. ಇಲ್ಲಿ 5 ರೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. 1 2 3 ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ 3 ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಇವುಗಳ ಮಧ್ಯೆ ಒಂದು ಕೊಮವನ್ನು ಹಾಕಿದ್ದೀನಿ, ಅದರಿಂದ ಇಲ್ಲಿ ಕೊಮ ಅಂತ ತೊಗೊಂಡು ಓಕೆ ಕೊಡ್ತೀನಿ. ನೋಡಿ, ಇದು ಟೆಕ್ಸ್ಟ್ ನೀವು ಹೇಗೆ ಟೈಪ್ ಮಾಡಿರಿ ಅದನ್ನು ಕಾಲಮಿಗೆ ಕನ್ವರ್ಟ್ ಮಾಡಿಕೊಳ್ಳುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ಸರ್ಟಲ್ಲಿ ಎಕ್ಸೆಲ್ ಸ್ಪ್ರೆಡ್ಶೀಟ್ ಬೇಕಾದರೆ, ಎಕ್ಸೆಲ್ ಶೀಟ್ ಅನ್ನೋದು MS ವರ್ಡಲ್ಲಿ ನೋಡಬೇಕಾದ್ರೆ ಈ ಎಕ್ಸೆಲ್ ಸ್ಪ್ರೆಡ್ಶೀಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಎಕ್ಸೆಲ್ ಶೀಟನ್ನು ದೊಡ್ಡದು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಒಂದು ಕಂಟೆಂಟನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಈಕ್ವಲ್ಸ್ ಹಾಕಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಿಗ್ಮಾ ಫಾರ್ಮುಲಾನ ಯೂಸ್ ಮಾಡಿ ಸಮ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಕೂಡಿಸಿದ್ದೀನಿ. ಸೊ ಇದರ ಟೆಕ್ಸ್ಟ್ ಸೈಜ್ ಇಲ್ಲಿ ದೊಡ್ಡದು ಮಾಡ್ಕೊತೀನಿ ಎಕ್ಸೆಲಲ್ಲಿ. ಸೊ ಈ ರೀತಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಇದನ್ನ ಕ್ಲೋಸ್ ಕೊಡ್ತಾ ಇದ್ದೀನಿ. ಸೊ ಈಗ ನೋಡಿ ಇಲ್ಲಿ MS ವರ್ಡಲ್ಲಿ ಇದನ್ನ ನೋಡ್ಬೋದು. ಸೊ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ಮಾಡಿದ್ದನ್ನು ಕೂಡ MS ವರ್ಡ್ಗೆ ತೊಗೊಂಡು ಬರ್ಬೋದು. ಸೊ ಅದರಿಂದ ಇದರಲ್ಲಿ
ನಾನು ಎಕ್ಸೆಲ್ ಸ್ಪ್ರೆಡ್ಶೀಟನ್ನು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಬಂದು ನಿಮಗೆ ಕ್ವಿಕ್ ಆಕ್ಸೆಸ್ ಟೇಬಲ್. ಇಲ್ಲಿ ಕ್ವಿಕ್ ಆಕ್ಸೆಸ್ ಟೇಬಲ್ ಅಂದರೆ ನೀವು ಅರ್ಜೆಂಟಾಗಿ ಯಾವ್ದಾದ್ರು ಟೇಬಲ್ ಬೇಕಂದರೆ ಇಲ್ಲಿ ಕ್ವಿಕ್ ಆಕ್ಸೆಸ್ ಟೇಬಲಲ್ಲಿ ತೊಗೋಬೋದು. ನೋಡಿ ಇಲ್ಲಿ ಡಿಫ್ರೆಂಟ್ ಆಫ್ ಟೇಬಲ್ ಸ್ಟೈಲ್ಸ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ನಾನು ಇಲ್ಲೊಂದು ಟೇಬಲ್ ಸ್ಟೈಲನ್ನು ತೊಗೊಂಡಿದ್ದೆ. ನೋಡಿ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ನೋಡಿ ತೊಗೊಂಡಿದ್ದೀನಿ. ಸೊ ಇಲ್ಲ ಐಟಮ್ ಬೇಡ ಅಂತಂದರೆ ಬೇರೆಯನ್ನು ಇದನ್ನು ಮೆನ್ಷನ್ ಮಾಡ್ಬೋದು. ನೋಡಿ ಪ್ರಾಡಕ್ಟ್ ಚೇಂಜ್ ಮಾಡಿದ್ದೀನಿ. ನೋಡಿ ಈ ರೀತಿ ಎಡಿಟ್ ಬೇಕಾದರೆ ಎಡಿಟ್ ಮಾಡ್ಕೋಬೋದು. ಸೊ ಇದು ಕ್ವಿಕ್ ಆಕ್ಸೆಸ್ ಟೇಬಲ್. ಸೊ ಇದೇ ರೀತಿಯಾಗಿ ನೋಡಿ ಇಲ್ಲಿ ಟೇಬಲ್ ಇನ್ಸರ್ಟ್ ಟೇಬಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಡ್ರಾ ಟೇಬಲ್ ಅಂದರೆ ಟೇಬಲನ್ನು ಡ್ರಾ ಮಾಡೋದು. ಕನ್ವರ್ಟ್ ಟೆಸ್ಟ್ ಟು ಕಾಲಮ್ಸ್ ಅಂದರೆ ನೀವು ಟೆಸ್ಟನ್ನು ಟೈಪ್ ಮಾಡಿದರೆ ಅದನ್ನ ಟೇಬಲ್ಗೆ ಕನ್ವರ್ಟ್ ಮಾಡೋದು. ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂದರೆ ಎಕ್ಸೆಲಲ್ಲೇ ಮಾಡಿದ್ದನ್ನು MS ವರ್ಡಿಗೆ ತೊಗೊಂಡು ಬರಲಿಕ್ಕೆ. ಕ್ವಿಕ್ ಆಕ್ಸೆಸ್ ಟೇಬಲ್ ಅಂದರೆ ಅರ್ಜೆಂಟಾಗಿ ನಿಮ್ಗೆ ಯಾವ್ದಾದ್ರು ಟೇಬಲ್ ತೊಗೊಂಡು ಅದನ್ನು ಎಡಿಟ್ ಮಾಡಬೇಕು ಅಂದರೆ ಈ ಒಂದು ಕ್ವಿಕ್ ಆಕ್ಸೆಸ್ ಟೇಬಲ್ ಆಗುತ್ತೆ. ಸೊ ಮುಂದಿನ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ